ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನೀಗ ನಮ್ಮ ತೋಟದಲ್ಲಿದ್ದೀನಿ. ನಾನು ಈಗ ಒಂದು ರೌಂಡ್ ತೋಟ ಸುತ್ತಾಡಿ ಬರೋಣ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ನಾನೀಗ ಇಲ್ಲಿ ಬಂದಾಯಿತು ಆಲ್ರೆಡಿ. ವಿಡಿಯೋ ಆಮೇಲೆ ಸ್ಟಾರ್ಟ್ ಮಾಡಿದೆ. ಈಗ ಒಂದು ಸರ್ತಿ ಗಿಡ ಎಲ್ಲ ನೆಟ್ಟು 4-5 ವರ್ಷ ಬಿಟ್ಟು ಫಲ ಕೊಡಲಿಕ್ಕೆ ಶುರುವಾದಾಗ ಎಷ್ಟು ಖುಷಿ ಆಗ್ತದೆ ಅಂತ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಇದ್ರ ಹಿಂದಿನ ಪರಿಶ್ರಮ ತುಂಬ ಜಾಸ್ತಿ ಇದೆ. ನಾನು ಬೆಂಗಳೂರಲ್ಲಿರೋದ್ರಿಂದ ನಮ್ಮ ತಂದೆಯವರೆಲ್ಲ ನೋಡ್ಕೊಳ್ತಾರೆ ಇಲ್ಲಿ. ನಾನೀಗ ಆ್ಯಕ್ಚುಲಿ ಬರುವಾಗ ಹಾಗೆ ಕೈ ಬೀಸ್ಕೊಂಡು ಬಂದುಬಿಟ್ಟೆ. ಇಲ್ಲಿ ತೋಟದಲ್ಲಿ ನೋಡುವಾಗ ಅಡಿಕೆ ಬಿದ್ದಿದೆ ಕೆಲವೊಂದು. ಈಗ ಒಂದು ಸರ್ತಿ ಬೆಳೆ ಜಾಸ್ತಿ ಆದ ನಂತರ ನಾವು ಯಾವಾಗಲೂ ತೋಟಕ್ಕೆ ಬರುವಾಗ ಒಂದು ಚೀಲ ಇಲ್ಲ ಅಂತ ಹೇಳಿದರೆ ಒಂದು ಬಕೆಟ್ ಏನಾದರೂ ಹಿಡ್ಕೊಂಡು ಬರಬೇಕಾಗ್ತದೆ. ಯಾಕಂತ ಹೇಳಿದರೆ ಒಂದಲ್ಲ ಒಂದು ಇಲ್ಲಿ ಸಿಗ್ತದೆ. ನಾನು ಆ್ಯಕ್ಚುಲಿ ಬಂದಿದ್ದು ಕೋಕೋ ಹೆಂಗಾಗಿದೆ ನೋಡೋಣ ಅಂತ ಬಂದಿದ್ದು. ಇಲ್ಲಿ ನೋಡಿದಾಗ ಇಲ್ಲಿ ನೋಡಿದರೆ ನೀವು ಕೋಕೋ ಸಣ್ಣ ಸಣ್ಣ ಪಾಟ್ಸ್ ಎಲ್ಲ ಬಿಟ್ಟಿದೆ ಇಲ್ಲಿ. ಇದರಲ್ಲಿ ಕೆಲವೊಂದು ಗಿಡಗಳಲ್ಲಿ ಕೋಕೋ ಪಾಟ್ಸ್ ಎಲ್ಲ ಕಪ್ಪಾಗಿ ಉದುರಿ ಹೋಗಿದೆ ಕೆಲವೊಂದೆಲ್ಲ. ನೋಡೋಣ, ನಾನು ನಿಮಗೆ ಇನ್ನೊಂದು 2 ತೋರಿಸ್ತೇನೆ. ಈಗ ಗಿಡಗಳನ್ನು ಇಲ್ಲಿ ನೋಡ್ಬೋದು. ಇದು ಈ ಸರ್ತಿ ಏನೋ ಕ್ರಾಪ್ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ಹೀಗೆ ಈಗ ಗ್ರೀನ್ ಆಗ್ತದೆ, ಬಟ್ ಆಮೇಲೆ ಸ್ವಲ್ಪ ದಿವಸದ ನಂತರ ಇದು ಇಲ್ಲಿಗೆ ಕಪ್ಪಾಗಿ ಬಿಡ್ತದೆ. ಈ ಗಿಡದಲ್ಲಿ ನೋಡ್ಬೋದು, ಈ ಗಿಡದಲ್ಲಿ ತುಂಬ ಕೋಕೋ ಪಾಟ್ಸ್ ಬಿಟ್ಟಿದೆ ಸ್ನೇಹಿತರೆ. ಈಗ ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ನೋಡಬೇಕಾಗ್ತದೆ. ಈಗ ನಾನು ಆ ಕಡೆ ಈ ಕಡೆ ತಿರ್ಗ್ತಾ ಇದ್ದಾಗ ಇಲ್ಲಿ ನೋಡ್ಬೋದು ನೀವು, ಕೆಲವೊಂದು ಅಡಿಕೆ ಎಲ್ಲ ಬಿದ್ದಿರ್ತದೆ. ನಾನು ಹಿಂಗೆ ಕೈ ಬೀಸ್ಕೊಂಡು ಬಂದೆ. ಇಲ್ಲಿ ನೋಡ್ಬೋದು 3 ಅಡಿಕೆ ಇದೆ. ಇದನ್ನು ನಾನೇ ಈಗ ಹಿಕ್ಕಿ ಸೈಡಲ್ಲಿ ಹಾಕಿದ್ದು. ಹೀಗೆ ನಾವೇನಾದರೂ ಬಕೆಟ್ ಹಿಡ್ಕೊಂಡು ಬಂದರೆ ಇದಕ್ಕೆ ಸಿಕ್ಕಿದ್ದೆಲ್ಲ ಆ ಬಕೆಟಲ್ಲಿ ಹಾಕಿ ಮನೆಯಲ್ಲಿ ತಗೊಂಡೋಗಿ ಒಣಗಿಸ್ಬೋದು. ಇದರಲ್ಲಿ ಇಲ್ಲಿ ನೋಡೋಣ ಈಗ ಇನ್ನಿದೆಯಾ ಅಂತ. 4 ಅಡಿಕೆ ಸಿಕ್ತು. ನಾನೀಗ ತರಲಿಲ್ಲ ಆಗಿರೋದ್ರಿಂದ ಮತ್ತು ಪುನಃ ಮನೆಗೆ ಹೋಗಿ ಆಮೇಲೆ ನಾನು ತರ್ತೇನೆ. ಈಗ ನನಗೆ ಮತ್ತೆ ಮನೆ ಹೋಗಿ ಮತ್ತೆ ಲಾಗಿನ್ ಮಾಡಬೇಕು ಸ್ನೇಹಿತರೆ. ಇದು ಆ್ಯಕ್ಚುಲಿ ನಾವು ಇಷ್ಟು ವರ್ಷ ಈ ಗಿಡಗಳನ್ನೆಲ್ಲ ಪ್ರೂನಿಂಗ್ ಮಾಡಲಿಲ್ಲ ಸ್ನೇಹಿತರೆ. ಪ್ರೂನಿಂಗ್ ಮಾಡದೇ ಇರೋದ್ರಿಂದ ಇದು ಎರ್ರಬಿರ್ರಿ ಬೆಳ್ಕೊಂಡು ಬಿಟ್ಟಿದೆ. ಈಗ ಈ ಸರ್ತಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಇದನ್ನು ನಾವು ಚೆನ್ನಾಗಿ ಪ್ರೂನಿಂಗ್ ಮಾಡಬೇಕು ಸ್ನೇಹಿತರೆ. ಈಗ ನೋಡೋಣ, ಕೆಳಗೆ ಇಷ್ಟು ಕೋಕೋ ಗಿಡ ಇದೆ, ಅದರದ್ದು ಸ್ಥಿತಿಗತಿ ಏನಂತ ನೋಡೋಣ. ಇದು ನೋಡ್ಬೋದು, ಸ್ವಲ್ಪ ಕೊನೆಯೆಲ್ಲ ಕರಟಿ ಹೋಗಿದೆ ಈ ಸರ್ತಿ. ನಾವು ಅದಕ್ಕೇನು ಹೊಡಿಲಿಲ್ಲ, ಬೋರ್ಡೋ ಬಿಟ್ಟರೆ. ಬೋರ್ಡೋ ಮಾತ್ರ ಮಳೆಗಾಲದಲ್ಲಿ ಹೊಡಿತೇವೆ. ಇದು ನೋಡ್ಬೋದು ನಮ್ಮ ಹಸು. ನೋಡಿ ಕರೀತಾ ಇದೆ. ಈಗ ಈ ಕೋಕೋ ಗಿಡ ನೋಡಿ, ಇದು ಒನ್ ಆಫ್ ದಿ ಹೈಯೆಸ್ಟ್ ಈಲ್ಡಿಂಗ್ ಕೊಡುವಂಥ ಗಿಡ ನಂದು. ಇಲ್ಲಿ ನೀವು ನೋಡಿದರೆ ಏನೋ ಒಂಥರ ಕೊಳೆ ರೋಗ ಸ್ನೇಹಿತರೆ. ನೋಡ್ಬೋದು ಪಾಟ್ಸ್ ಎಲ್ಲ ತುಂಬ ಆಗಿದೆ, ಬಟ್ ಅದು ಕಪ್ಪಾಗಿ ಉದುರಿ ಹೋಗ್ತದೆ. ಮೋಸ್ಟ್ಲಿ ಡೆನ್ಸ್ ಜಾಸ್ತಿ ಆಗಿರೋದ್ರಿಂದನ ಏನಂತ ಗೊತ್ತಿಲ್ಲ. ನೋಡ್ಬೋದು ಕ್ರಾಪ್ ಚೆನ್ನಾಗಿದೆ ಸ್ನೇಹಿತರೆ. ಲಾಸ್ಟ್ ಇಯರ್ ಒಂದು 10,000-15,000 ರೂಪಾಯಿದು ಕೋಕೋ ಬಿಟ್ಟಿತ್ತು. ಇದರಲ್ಲಿ ಚೆನ್ನಾಗಾಗಿದೆ ಕೋಕೋ. ಇಲ್ಲಿ ಸಹ ನಮ್ಮ ಹಸುವಿದೆ, ನೋಡ್ಬೋದು ಕೋಕೋ ಪಾಟ್ಸ್. ಇದು ಇನ್ನೊಮ್ಮೆ ನನಗೆ ಟೈಮ್ ಸಿಕ್ಕಿದಾಗ ಅದನ್ನು ಪ್ರೊಸೆಸಿಂಗ್ ಮಾಡುವ ವೀಡಿಯೋ ಸಹ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಹೆಂಗಂತ. ನಾವೀಗ ಕರೆಂಟ್ಲಿ ಕ್ಯಾಂಪ್ಗೆ ಕೊಡ್ತಾ ಇದ್ದೇವೆ. ಕ್ಯಾಂಪ್ಗೆ ನಾನೇ ಮೆಂಬರ್ ಆಗಿದ್ದೇನೆ. ಕೊಟ್ಟರೆ ಅವ್ರು ದುಡ್ಡು ಕೊಡ್ತಾರೆ ನಮಗೆ.
ಇದಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ ಸ್ನೇಹಿತರೆ. ನಾವೀಗ ಇದಕ್ಕೆ ಏನು ಹಾಕ್ತಾಯಿಲ್ಲ. ಅಡಿಕೆ ಗಿಡಗಳಿಗೆ ಏನು ಹಾಕ್ತಾ ಇದ್ದೇವೆ ಅದರಲ್ಲೇ ಅದು ಬರ್ತಾಯಿದೆ. ಈ ವರ್ಷ ಸ್ವಲ್ಪ ಇದಕ್ಕೂ ಸಹ ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇದೀಗ ಕೋಕೋ ಡ್ರೈ ಬೀನ್ಸ್ ಕೆ ಜಿಗೆ ಆಲ್ಮೋಸ್ಟ್ 700 ರುಪೀಸ್ ಇದೆ. ವೆಟ್ ಬೀನ್ಸ್ ಆಲ್ಮೋಸ್ಟ್ 215 ರುಪೀಸ್ ಇದೆ. ಆ್ಯಕ್ಚುಲಿ ಐವರಿ ಕೋಸ್ಟಲ್ಲಿ ರೋಗ ಬಂದು ಪ್ರೊಡಕ್ಷನ್ ಎಲ್ಲ ಹೋಗಿದೆ. ಹಾಗಾಗಿ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡಲ್ಲಿ ಇದರದ್ದು ಡಿಮಾಂಡ್ ಜಾಸ್ತಿ ಇದೆ. ಹಾಗಾಗಿ ರೇಟ್ ಸಹ ಜಾಸ್ತಿ ಆಗಿದೆ ಸ್ನೇಹಿತರೆ. ಇದು ನಮ್ಮದು ಅಡಿಕೆ ತೋಟದ ಖರ್ಚು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇದರಲ್ಲಿ ಖರ್ಚನ್ನು ತೆಗಿಬೋದು. ಅಡಿಕೆಯಲ್ಲಿ ಏನು ಬೆಳೆ ಬರ್ತದೆ ಅದನ್ನು ಪ್ರಾಫಿಟಾಗಿ ನಾವು ಮಾಡಲಿಕ್ಕೆ ಸಾಧ್ಯವಿದೆ. ಇಲ್ಲಿ ನೋಡ್ಬೋದು, ಇದು ಅಡಿಕೆಯ ಕೊನೆ. ಇದು ಹೀಗೆ ನಾನು ಸ್ವಲ್ಪ ಕೆಲಸ ಮಾಡಿ ಹೀಗೆ ತೋಟದ ಕಡೆ ಬಂದಾಗ ನನಗನ್ನಿಸ್ತು ನಿಮಗೆ ಸಹ ತೋರಿಸೋಣ. ಸ್ವಲ್ಪ ನೀವು ಇದರಿಂದ ಇದನ್ನು ಖುಷಿ ಪಡ್ತೀರಿ ಅಂತ ಅನ್ನಿಸ್ತು ಸ್ನೇಹಿತರೆ ನನಗೆ. ಅದಕ್ಕೆ ಈ ವಿಡಿಯೋ ಮಾಡಿ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೇನೆ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಿ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆನೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.